ಹಾಯ್ ಹಲೋ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನುಡಿ ತಂತ್ರಾಂಶನ ಉಪಯೋಗಿಸಿಕೊಂಡು ಕನ್ನಡ ಕಾಗುಣಿತವನ್ನು ಹೇಗೆ ಕಂಪ್ಯೂಟರ್ನ ಟೈಪ್ ಮಾಡೋದಂತ ನಾನು ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನಾನು ನುಡಿ ತಂತ್ರಾಂಶವನ್ನು ಓಪನ್ ಮಾಡ್ಕೋತೀನಿ. ನುಡಿ ತಂತ್ರಾಂಶ ಓಪನ್ ಆಗಿದೆ. ಸೊ ಇದನ್ನು ನಾನು ಮಿನಿಮೈಸ್ ಮಾಡ್ಕೋತೀನಿ. ನಂತರ ತಮಗೆಲ್ಲರಿಗೂ ಗೊತ್ತಾಗಲಿ ಅಂತ ಆನ್ ಸ್ಕ್ರೀನ್ ಕೀಬೋರ್ಡನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಕನ್ನಡವನ್ನು ಟೈಪ್ ಮಾಡೋಣ. ಸೊ ಕ ಅನ್ನು ಟೈಪ್ ಮಾಡ್ಬೇಕಂತ ಹೇಳಿದ್ರೆ ಕೆ, ಕ ಅನ್ನು ಟೈಪ್ ಮಾಡ್ಬೇಕಂದ್ರೆ ಕೆ ಶಿಫ್ಟ್ ಎ, ಕಿಯನ್ನು ಟೈಪ್ ಮಾಡ್ಬೇಕಂದ್ರೆ ಕೆ ಐ, ದೊಡ್ಡ ಕಿಯನ್ನು ಟೈಪ್ ಮಾಡ್ಬೇಕಂದ್ರೆ ಕೆ ಶಿಫ್ಟ್ ಐ, ಕೂವನ್ನು ಟೈಪ್ ಮಾಡ್ಬೇಕಂದ್ರೆ ಕೆ ಯು, ದೊಡ್ಡ ಕೂವನ್ನು ಟೈಪ್ ಮಾಡ್ಬೇಕಂದ್ರೆ ಕೆ ಶಿಫ್ಟ್ ಯು, ಕ್ರವನ್ನು ಟೈಪ್ ಮಾಡ್ಬೇಕಂದ್ರೆ ಕೆ ಶಿಫ್ಟ್ ಆರ್, ಕೆಯನ್ನು ಟೈಪ್ ಮಾಡ್ಬೇಕಂದ್ರೆ ಕೆ ಇ, ಅದೇ ರೀತಿ ಕೆಯನ್ನು ಟೈಪ್ ಮಾಡ್ಬೇಕಂದ್ರೆ ಕೆ ಶಿಫ್ಟ್ ಇ, ಕೈಯನ್ನು ಟೈಪ್ ಮಾಡ್ಬೇಕಂದ್ರೆ ಕೆ ಶಿಫ್ಟ್ ವೈ, ಕೋವನ್ನು ಟೈಪ್ ಮಾಡ್ಬೇಕಂದ್ರೆ ಕೆ ಓ, ಕೋವನ್ನು ಟೈಪ್ ಮಾಡ್ಬೇಕಂದ್ರೆ ಕೆ ಶಿಫ್ಟ್ ಓ, ಕವನ್ನು ಟೈಪ್ ಮಾಡ್ಬೇಕಂದ್ರೆ ಕೆ ಶಿಫ್ಟ್ ವಿ, ಕಮ್ಮನ್ನು ಟೈಪ್ ಮಾಡ್ಬೇಕಂದ್ರೆ ಕೆ ಶಿಫ್ಟ್ ಎಮ್, ಕನ ಟೈಪ್ ಮಾಡ್ಬೇಕಂದ್ರೆ ಕೆ ಶಿಫ್ಟ್ ಎಚ್. ಸೊ ಅದೇ ರೀತಿ ಖ ವರ್ಣ ಮೇಲೆ ಕಾಗುಣಿತವನ್ನು ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಖೆ, ಖಾನ ಟೈಪ್ ಬೇಕಂದ್ರೆ ಶಿಫ್ಟ್ ಖೆ ಶಿಫ್ಟ್ ಎ, ಕೀಯನ್ನು ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಕೆ ಐ, ದೊಡ್ಡ ಕೀಯನ್ನು ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಕೆ ಶಿಫ್ಟ್ ಐ, ಖೂವನ್ನು ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಖೆ ಯು, ದೊಡ್ಡ ಖೂವನ್ನು ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಖೆ ಶಿಫ್ಟ್ ಯು, ಕ್ರನ್ನು ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಕೆ ಶಿಫ್ಟ್ ಆರ್, ಖೆ ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಕೆ ಇ, ಖೆ ಮಾಡ್ಬೇಕಂದ್ರೆ ಶಿಫ್ಟ್ ಕೆ ಶಿಫ್ಟ್ ಇ. ಅದೇ ರೀತಿ ಖೈಯನ್ನು ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಕೆ ಶಿಫ್ಟ್ ವೈ, ಖೋ ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಕೆ ಶಿಫ್ಟ್ ಓ, ಶಿಫ್ಟ್ ಕೆ ಓ, ದೊಡ್ಡ ಕೋನ್ ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಕೆ ಶಿಫ್ಟ್ ಓ, ಕವನ್ನು ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಕೆ ಶಿಫ್ಟ್ ವಿ, ಕಮ್ಮನ್ನು ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಕೆ ಶಿಫ್ಟ್ ಎಮ್, ಕಹನ ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಕೆ ಶಿಫ್ಟ್ ಎಚ್. ಅದೇ ರೀತಿ ಗನ ಟೈಪ್ ಮಾಡ್ಬೇಕಂದ್ರೆ ಜಿ, ಗಾನ ಟೈಪ್ ಮಾಡ್ಬೇಕಂದ್ರೆ ಗಾ ಶಿಫ್ಟ್ ಎ, ಗಿಯನ್ನು ಟೈಪ್ ಮಾಡ್ಬೇಕಂದ್ರೆ ಜಿ ಐ, ಕೀಯನ್ನು ಟೈಪ್ ಮಾಡ್ಬೇಕಂದ್ರೆ ಗೆ ಶಿಫ್ಟ್ ಐ, ಗೂವನ್ನು ಟೈಪ್ ಮಾಡ್ಬೇಕಂದ್ರೆ ಜಿ ಯು, ದೊಡ್ಡ ಗೂವನ್ನು ಟೈಪ್ ಮಾಡ್ಬೇಕಂದ್ರೆ ಜಿ ಶಿಫ್ಟ್ ಯು, ಗ್ರನ್ನು ಟೈಪ್ ಮಾಡ್ಬೇಕಂದ್ರೆ ಜಿ ಶಿಫ್ಟ್ ಆರ್, ಕೆಯನ್ನು ಟೈಪ್ ಮಾಡ್ಬೇಕಂದ್ರೆ ಜಿ ಇ, ಕೆಯನ್ನು ಟೈಪ್ ಮಾಡ್ಬೇಕಂದ್ರೆ ಜಿ ಶಿಫ್ಟ್ ಇ, ಗೈಯನ್ನು ಟೈಪ್ ಮಾಡ್ಬೇಕಂದ್ರೆ ಜಿ ಶಿಫ್ಟ್ ವೈ, ಗೋವನ್ನು ಟೈಪ್ ಮಾಡ್ಬೇಕಂದ್ರೆ ಜಿ ಓ, ಕೋವನ್ನು ಟೈಪ್ ಮಾಡ್ಬೇಕಂದ್ರೆ ಜಿ ಶಿಫ್ಟ್ ಓ, ಕವನ್ನು ಟೈಪ್ ಮಾಡ್ಬೇಕಂದ್ರೆ ಜಿ ಶಿಫ್ಟ್ ವಿ, ಕಮ್ಮನ್ನು ಟೈಪ್ ಮಾಡ್ಬೇಕಂದ್ರೆ ಜಿ ಶಿಫ್ಟ್ ಎಮ್, ಖನ ಟೈಪ್ ಮಾಡ್ಬೇಕಂದ್ರೆ ಜಿ ಶಿಫ್ಟ್ ಎಚ್. ಅದೇ ರೀತಿ ಖ ವ್ಯಂಜನ ಕಾಗುಣಿತವನ್ನು ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಜಿ, ಖಾನ ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಜಿ ಶಿಫ್ಟ್ ಎ, ಕೀಯನ್ನು ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಜಿ ಐ, ದೊಡ್ಡ ಕೀಯನ್ನು ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಜಿ ಶಿಫ್ಟ್ ಐ, ಕೂವನ್ನು ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಜಿ ಯು, ದೊಡ್ಡ ಕೂವನ್ನು ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಜಿ ಶಿಫ್ಟ್ ಯು, ಗ್ರ ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಜಿ ಶಿಫ್ಟ್ ಆರ್, ಘೇಯನ್ನು ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಜಿ ಇ, ದೊಡ್ಡ ಕೆಯನ್ನು ಟೈಪ್ ಮಾಡಬೇಕಂದ್ರೆ ಶಿಫ್ಟ್ ಜಿ ಶಿಫ್ಟ್
ಇ. ಕೈಯನ್ನು ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಜಿ ಶಿಫ್ಟ್ ವೈ. ಖೋವನ್ನು ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಜಿ ಓ. ದೊಡ್ಡ ಖೋವನ್ನು ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಜಿ ಶಿಫ್ಟ್ ಓ. ಖವನ್ನು ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಜಿ ಶಿಫ್ಟ್ ವಿ. ಖಮ್ಮನ್ನು ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಜಿ ಶಿಫ್ಟ್ ಎಮ್. ಗಹನ್ನು ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಜಿ ಶಿಫ್ಟ್ ಎಚ್. ಸೊ ಈ ರೀತಿ ಂಅನ್ನು ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಜಡ್. ಂಅನ್ನು ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಜಡ್ ಶಿಫ್ಟ್ ಎ. ಂಅನ್ನು ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಜಡ್ ಐ. ದೊಡ್ಡ ಂಗಿ ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಜಡ್ ಶಿಫ್ಟ್ ಐ. ಂಅನ್ನು ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಜಡ್ ಯು. ದೊಡ್ಡ ಂಗು ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಜಡ್ ಶಿಫ್ಟ್ ಯು. ಂಗ್ರ ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಜಡ್ ಶಿಫ್ಟ್ ಆರ್. ಂಗೆ ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಜಡ್ ಇ. ಅದೇ ರೀತಿ ಂಗೆ ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಜಡ್ ಶಿಫ್ಟ್ ಇ. ಂಗೈ ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಜಡ್ ಶಿಫ್ಟ್ ವೈ. ಂಗೋ ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಜಡ್ ಓ. ಂಗೋ ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಜಡ್ ಶಿಫ್ಟ್ ಓ. ಂಗೌ ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಜಡ್ ಶಿಫ್ಟ್ ವಿ. ಂಗಮ್ ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಜಡ್ ಶಿಫ್ಟ್ ಎಮ್. ಂಗಹ ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಜಡ್ ಶಿಫ್ಟ್ ಎಚ್. ಸೊ ಈ ರೀತಿಯಾಗಿ ನಾವು ಕಾಗುಣಿತ ಅಕ್ಷರ ಅಂದರೆ ಕ ಕ ಗ ಗ ಂಗಾದ ಕಾಗುಣಿತ ಅಕ್ಷರವನ್ನು ಕನ್ನಡ ನುಡಿ ತಂತ್ರಾಂಶವನ್ನು ಉಪಯೋಗಿಸಿ ಟೈಪ್ ಮಾಡ್ಬೋದು. ನಿಮಗೆ ಒಂದು ವೇಳೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.